ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಸಾಕಷ್ಟು ಜಟಾಪಟಿ ನಡೀತಾ ಇದೆ. ಈ ಸಂದರ್ಭದಲ್ಲಿ ಈಗ ರಾಜ್ಯಪಾಲರು ಮಧ್ಯಪ್ರವೇಶ ಮಾಡಿದ್ದಾರೆ. ರಾಜ್ಯಪಾಲರಾದಂತ ತಾವರ್ ಚಂದ್ ಗೆಹ್ಲೋಟ್ ಅವರು ಸರ್ಕಾರಕ್ಕೆ ಪ್ರಶ್ನೆ ಮಾಡ್ತಿದ್ದಾರೆ. ನೈಸ್ ಬಳಿ ಉಳಿದಿರುವಂತಹ ಹೆಚ್ಚುವರಿ ಭೂಮಿ ಇದೆಯಲ್ಲ, ಯಾವುದು ಬಳಕೆ ಆಗದೆ ಇಲ್ಲದೆ ಇರುವಂತದ್ದು 6750 ಎಕರೆ ಭೂಮಿ ಇದೆಯಲ್ಲ, ಈ ಹೆಚ್ಚುವರಿ ಭೂಮಿ ಟೌನ್ಶಿಪ್ಗೆ ಬಳಸಬಹುದೇ ಅಂತ ರಾಜ್ಯ ಸರ್ಕಾರಕ್ಕೆ ಸ್ಪಷ್ಟನೆ ಕೇಳಿ ತಾವರ್ ಚಂದ್ ಗೆಹ್ಲೋಟ್ ಅವರು ಪತ್ರವನ್ನು ಬರೆದಿದ್ದಾರೆ. ಬಿಡದಿ ಟೌನ್ಶಿಪ್ ಜಟಾಪಟಿ ವಿಚಾರಕ್ಕೆ ಈಗ ಮಧ್ಯಪ್ರವೇಶಿಸಿದ್ದಾರೆ ರಾಜ್ಯಪಾಲ ಗೆಹ್ಲೋಟ್ ಅವರು. ನೈಸ್ ಬಳಿ ಉಳಿದಿರುವಂತಹ ಹೆಚ್ಚುವರಿ ಭೂಮಿ ಬಳಕೆಯಾಗದಿರುವುದರಿಂದ 6750 ಎಕರೆ ಭೂಮಿ ಇದೆ. ಈ ಹೆಚ್ಚುವರಿ ಭೂಮಿಯನ್ನ ಟೌನ್ಶಿಪ್ಗೆ ನೀವು ಬಳಸಬಹುದಲ್ವಾ? ರಾಜ್ಯ ಸರ್ಕಾರಕ್ಕೆ ಸ್ಪಷ್ಟನೆ ಕೇಳಿ ಈಗ ಗವರ್ನರ್ ತಾವರ್ ಚಂದ್ ಗೆಹ್ಲೋಟ್ ಅವರು ಪತ್ರವನ್ನ ಬರೆದಿದ್ದಾರೆ. ಈ ಪತ್ರಕ್ಕೆ ಯಾವ ರೀತಿಯಾದಂತಹ ಉತ್ತರವನ್ನ ಕೊಡುತ್ತೆ ಸರ್ಕಾರ ಅಂತ ಕಾದ್ ನೋಡಬೇಕಾಗತ್ತೆ. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಸಾಕಷ್ಟು ಜಟಾಪಟಿ ನಡೀತಾ ಇದೆ. ಈ ಸಂದರ್ಭದಲ್ಲಿ ಈಗ ರಾಜ್ಯಪಾಲರು ಮಧ್ಯಪ್ರವೇಶ ಮಾಡಿದ್ದಾರೆ. ರಾಜ್ಯಪಾಲರಾದಂತ ತಾವರ್ ಚಂದ್ ಗೆಹ್ಲೋಟ್ ಅವರು ಸರ್ಕಾರಕ್ಕೆ ಪ್ರಶ್ನೆ ಮಾಡ್ತಿದ್ದಾರೆ. ನೈಸ್ ಬಳಿ ಉಳಿದಿರುವಂತಹ ಹೆಚ್ಚುವರಿ ಭೂಮಿ ಇದೆಯಲ್ಲ, ಯಾವುದು ಬಳಕೆ ಆಗದೆ ಇಲ್ಲದೆ ಇರುವಂತದ್ದು 6750 ಎಕರೆ ಭೂಮಿ ಇದೆಯಲ್ಲ, ಈ ಹೆಚ್ಚುವರಿ ಭೂಮಿ ಟೌನ್ಶಿಪ್ಗೆ ಬಳಸಬಹುದೇ ಅಂತ ರಾಜ್ಯ ಸರ್ಕಾರಕ್ಕೆ ಸ್ಪಷ್ಟನೆ ಕೇಳಿ ತಾವರ್ ಚಂದ್ ಗೆಹ್ಲೋಟ್ ಅವರು ಪತ್ರವನ್ನು ಬರೆದಿದ್ದಾರೆ. ಬಿಡದಿ ಟೌನ್ಶಿಪ್ ಜಟಾಪಟಿ ವಿಚಾರಕ್ಕೆ ಈಗ ಮಧ್ಯಪ್ರವೇಶಿಸಿದ್ದಾರೆ ರಾಜ್ಯಪಾಲ ಗೆಹ್ಲೋಟ್ ಅವರು. ನೈಸ್ ಬಳಿ ಉಳಿದಿರುವಂತಹ ಹೆಚ್ಚುವರಿ ಭೂಮಿ ಬಳಕೆಯಾಗದಿರುವುದರಿಂದ 6750 ಎಕರೆ ಭೂಮಿ ಇದೆ. ಈ ಹೆಚ್ಚುವರಿ ಭೂಮಿಯನ್ನ ಟೌನ್ಶಿಪ್ಗೆ ನೀವು ಬಳಸಬಹುದಲ್ವಾ? ರಾಜ್ಯ ಸರ್ಕಾರಕ್ಕೆ ಸ್ಪಷ್ಟನೆ ಕೇಳಿ ಈಗ ಗವರ್ನರ್ ತಾವರ್ ಚಂದ್ ಗೆಹ್ಲೋಟ್ ಅವರು ಪತ್ರವನ್ನ ಬರೆದಿದ್ದಾರೆ. ಈ ಪತ್ರಕ್ಕೆ ಯಾವ ರೀತಿಯಾದಂತಹ ಉತ್ತರವನ್ನ ಕೊಡುತ್ತೆ ಸರ್ಕಾರ ಅಂತ ಕಾದ್ ನೋಡಬೇಕಾಗತ್ತೆ. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಸಾಕಷ್ಟು ಜಟಾಪಟಿ ನಡೀತಾ ಇದೆ. ಈ ಸಂದರ್ಭದಲ್ಲಿ ಈಗ ರಾಜ್ಯಪಾಲರು ಮಧ್ಯಪ್ರವೇಶ ಮಾಡಿದ್ದಾರೆ. ರಾಜ್ಯಪಾಲರಾದಂತ ತಾವರ್ ಚಂದ್ ಗೆಹ್ಲೋಟ್ ಅವರು ಸರ್ಕಾರಕ್ಕೆ ಪ್ರಶ್ನೆ ಮಾಡ್ತಿದ್ದಾರೆ. ನೈಸ್ ಬಳಿ ಉಳಿದಿರುವಂತಹ ಹೆಚ್ಚುವರಿ ಭೂಮಿ ಇದೆಯಲ್ಲ, ಯಾವುದು ಬಳಕೆ ಆಗದೆ ಇಲ್ಲದೆ ಇರುವಂತದ್ದು 6750 ಎಕರೆ ಭೂಮಿ ಇದೆಯಲ್ಲ, ಈ ಹೆಚ್ಚುವರಿ ಭೂಮಿ ಟೌನ್ಶಿಪ್ಗೆ ಬಳಸಬಹುದೇ ಅಂತ ರಾಜ್ಯ ಸರ್ಕಾರಕ್ಕೆ ಸ್ಪಷ್ಟನೆ ಕೇಳಿ ತಾವರ್ ಚಂದ್ ಗೆಹ್ಲೋಟ್ ಅವರು ಪತ್ರವನ್ನು ಬರೆದಿದ್ದಾರೆ. ಬಿಡದಿ ಟೌನ್ಶಿಪ್ ಜಟಾಪಟಿ ವಿಚಾರಕ್ಕೆ ಈಗ ಮಧ್ಯಪ್ರವೇಶಿಸಿದ್ದಾರೆ ರಾಜ್ಯಪಾಲ ಗೆಹ್ಲೋಟ್ ಅವರು. ನೈಸ್ ಬಳಿ ಉಳಿದಿರುವಂತಹ ಹೆಚ್ಚುವರಿ ಭೂಮಿ ಬಳಕೆಯಾಗದಿರುವುದರಿಂದ 6750 ಎಕರೆ ಭೂಮಿ ಇದೆ. ಈ ಹೆಚ್ಚುವರಿ ಭೂಮಿಯನ್ನ ಟೌನ್ಶಿಪ್ಗೆ ನೀವು ಬಳಸಬಹುದಲ್ವಾ? ರಾಜ್ಯ ಸರ್ಕಾರಕ್ಕೆ ಸ್ಪಷ್ಟನೆ ಕೇಳಿ ಈಗ ಗವರ್ನರ್ ತಾವರ್ ಚಂದ್ ಗೆಹ್ಲೋಟ್ ಅವರು ಪತ್ರವನ್ನ ಬರೆದಿದ್ದಾರೆ. ಈ ಪತ್ರಕ್ಕೆ ಯಾವ ರೀತಿಯಾದಂತಹ ಉತ್ತರವನ್ನ ಕೊಡುತ್ತೆ ಸರ್ಕಾರ ಅಂತ ಕಾದ್ ನೋಡಬೇಕಾಗತ್ತೆ.